ಅಂದ್ರೆ ತಿಂತಾರೆ ಇನ್ ದ ಸೆನ್ಸ್ ತಿನ್ಬಾರ್ದನ್ ತಿನ್ನೋದು, ಬೇಕಾಗಿರೋದನ್ನ ತಿನ್ನೋದಲ್ಲ, ತಿನ್ಬಾರ್ದನ್ ತಿನ್ನೋದು, ವರ್ಕೌಟ್ಗೆ ಹೋಗೋದು. ಸೊ ಈ ವರ್ಕೌಟ್ ಅನ್ನೋ ಅಂಥದ್ದು ಕೂಡ ಫಿಟ್ನೆಸ್ ಬೇಕು ಅಂತ ಅಂದಾಗ ಯೋಗ ಆರ್ ಜಿಮ್ ವಾಟ್ ಎವರ್, ಸೊ ಇದು ಯಾವ ಸಮಯದಲ್ಲಿ ಮಾಡಿದ್ರೆ ಸೂಕ್ತ ಮತ್ತೆ ಎಷ್ಟು ಇದಾಗಿರ್ಬೇಕು ಸರ್? ಇದು ಇಷ್ಟು ಅವರ್ಸ್ ಆ ಥರದ ಏನಾದರೂ ಪರ್ಟಿಕ್ಯುಲರ್ ಆಗಿದೆಯಾ? ಒಬ್ಬ ಮನುಷ್ಯ ಪ್ರತಿನಿತ್ಯ ಇಷ್ಟು ಗಂಟೆಗಳ ಕಾಲ ದೇಹವನ್ನು ದಂಡಿಸಬೇಕು. ಈ ಕೆಲವರು ಒಂದು ಪ್ಲಾನ್ ಮಾಡ್ಕೊಂಡಿರ್ತಾರೆ, ನಾನು 10,000 ಸ್ಟೆಪ್ಸ್ ಐ ವಿಲ್ ವಾಕ್ ಫಾರ್ ಅ ಡೇ ಅಥವಾ ಇನ್ ಅ ಡೇ ಅಂತ ಅಂದ್ಕೊಂಡಿರ್ತಾರೆ. ಸೊ ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಯಾಕಂದ್ರೆ ಇತ್ತೀಚಿನ ಯುವ ಪೀಳಿಗೆಗೆ ಅಲ್ಲಿ ಸಾಕಷ್ಟು ಮಿಸ್ಲೀಡ್ ಆಗುವ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಎಸ್ಪೆಷಲಿ ಜಿಮ್ ಇರ್ಬೋದು, ವರ್ಕೌಟ್ಸ್ ಇರ್ಬೋದು. ಈಗ ಕೆಲವರು ನಾವು ಆಗ್ಲೇ ಹೇಳ್ತಿದ್ವಿ ಮೈನ್ ಕಾಸ್ ಫಾರ್ ಸರ್ ಐ ಆಮ್ ಸೋ ಸಾರಿ ಫಾರ್ ಇಂಟರಪ್ಟಿಂಗ್, ಬಿಕಾಸ್ ನಾನು ಇನ್ನೊಂದು ಪ್ರಶ್ನೆ ಇದ್ರ ಜೊತೆನೆ ಸೇರಿಸ್ಬಿಡ್ತೀನಿ ಸರ್ ನಾನು. ಏನು ಅಂತ ಹೇಳಿದ್ರೆ, ಈಗ ವರ್ಕೌಟ್ ಮಾಡೋರಲ್ಲಿ ದೇ ಟೇಕ್ ಅ ಪ್ರೋಟೀನ್ ಪೌಡರ್, ಯುನೋ ಆ ಪ್ರೋಟೀನ್ ಪೌಡರ್ಸ್ ತಗೊಳ್ತಾರೆ. ಸೊ ಇದು ಎಷ್ಟರ ಮಟ್ಟಿಗೆ ಹಾರ್ಟ್ ಅಟ್ಯಾಕ್ಗೆ ಇದು ಕಾರಣ ಆಗುತ್ತಾ ಅಥವಾ ಇದು ಒಂದು ಕಾರಣನ? ಏನ್ ಹೇಳ್ತೀರಿ ಸರ್? ನೋಡಿ, ಇದು ಏನ್ ಹೇಳ್ತಾ ಇದ್ರೆ, ಈಗ ನಮ್ಮ ಯುವ ಪೀಳಿಗೆ ಸಾಕಷ್ಟು ಮಿಸ್ಲೀಡ್ ಆಗಿದೆ. ಎಸ್ಪೆಷಲಿ ಇದರಲ್ಲಿ ನಾವು ಆಗ್ಲೇ ಹೇಳ್ತಾ ಇದ್ವಿ, ಈಗ ಈ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂದ್ರೆ ಏನು, ಮನೆಯಲ್ಲೇ ಕುತ್ಕೊಂಡು ಸರಿಯಾಗಿ ಫಿಸಿಕಲ್ ಆಕ್ಟಿವಿಟಿ ಮಾಡದೆ, ಅವೆಲ್ಲ ಎಷ್ಟು ಡೇಂಜರ್ ಇದೆ. ಯಾಕಂದ್ರೆ ಈ ಹಾರ್ಟ್ ಅಟ್ಯಾಕ್ ಇದು ಯಂಗ್ ಬರೋದಕ್ಕೆ ಮುಖ್ಯ ಕಾರಣನೇ ಸೆಡೆಂಟ್ರಿ ಲೈಫ್ ಸ್ಟೈಲ್. ಆದ್ರೆ ಎಷ್ಟೋ ಜನಕ್ಕೆ ಈಗ ಫಿಸಿಕಲ್ ಆಕ್ಟಿವಿಟಿ ಮಾಡಬೇಕು ಅಂತಂದಾಗ ಯಾವ ರೀತಿಯಾಗಿ ಮಾಡಬೇಕು, ಎಷ್ಟು ಮಾಡಿದ್ರೆ ಒಳ್ಳೇದು, ಯಾವ ರೀತಿಯಾದ ಆಹಾರ ಸೇವನೆಯನ್ನ ಮಾಡಬೇಕು, ಇದು ತುಂಬಾ ಜನಕ್ಕೆ ಈ ಮಿಸ್ಲೀಡ್ ಮಾಡೋದಕ್ಕೆ ಸಾಕಷ್ಟು ಈಗ ಆನ್ಲೈನ್ ಇರ್ಬೋದು ಅಥವಾ ಕೆಲವಾರು Yes sir, please. One second. Yeah, please. ಹಾಗೆ ಸಾಕಷ್ಟು ಕೆಲವೊಂದು ಒಂದು ಇವೇ ಉಟ್ಕೊಂಡ್ಬಿಟ್ಟಿವೆ. ಎಷ್ಟೊಂದು ನೀವು ನೋಡ್ಬೋದು, ಅಡ್ವರ್ಟೈಸ್ಮೆಂಟ್ಸ್ ಗಳಿರ್ಬೋದು, ಇದರಲ್ಲಿ ಸಾಕಷ್ಟು ಜನನ ದಾರಿ ತಪ್ಪಿಸುವಂತ ಕೆಲಸನ ಮಾಡ್ತಾ ಇವೆ. ಸೊ ಇದರಲ್ಲಿ ಇಂಪಾರ್ಟೆಂಟ್ ಆಗಿ ಯುವ ಪೀಳಿಗೆ ತಿಳ್ಕೊಬೇಕಾಗಿರೋದು ಒಂದು, ಈ ದುಶ್ಚಟಗಳಿಂದ ದೂರ ಇರಬೇಕು. ಎಸ್ಪೆಷಲಿ ಸ್ಮೋಕಿಂಗ್ ಇರ್ಬೋದು ಅಥವಾ ಆಲ್ಕೋಹಾಲ್ ಇರ್ಬೋದು, ಹಾಗೆ ಈ ಡ್ರಗ್ಸ್ ಸೇವನೆ ಇರ್ಬೋದು, ಕೊಕೇನ್ ಇರ್ಬೋದು, ಇವೆಲ್ಲ ಏನಾಗುತ್ತೆ, ಇವೆಲ್ಲನೂ ಕೂಡ ನಮ್ಮ ಹಾರ್ಟ್ ಮೇಲೆ ಅಥವಾ ಆರ್ಟರೀಸ್ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ. ಕ್ಲಾಟ್ಸ್ ಫಾರ್ಮೇಶನ್ ಆಗುವಂತ ಚಾನ್ಸಸ್ ಇರುತ್ತೆ. ಆಮೇಲೆ ಅಂಡರ್ಲೈಯಿಂಗ್ ಹಾರ್ಟ್ ಡಿಸೀಸ್ ಇರ್ತಕ್ಕಂಥವ್ರು ಈಗ ಗೊತ್ತೇ ಇರಲ್ಲ ಎಷ್ಟೋ ಜನ. ಕಂಜನೈಟಲ್ ಹಾರ್ಟ್ ಡಿಸೀಸ್ ಇರ್ಬೋದು ಅಥವಾ ಕಾರ್ಡಿಯೋಮಯೋಪತಿಸ್ ಇರ್ಬೋದು. ಸೊ ಇವರೆಲ್ಲ ಸಡನ್ ಆಗಿ ಇವಾಗ ನಾವು ಜಿಮ್ಗೆ ಹೋಗ್ಬೇಕು ಅಂತ ಶುರು ಮಾಡ್ಕೋತಾರೆ. ಇದಕ್ಕಿದ್ದಂಗೆ ತುಂಬಾ ರಿಗರಸ್ ವರ್ಕೌಟ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಯಾಕಂದ್ರೆ ಟ್ರೈನರ್ಗೂ ಗೊತ್ತಿರಲ್ಲ ಇವರ ಒಳಗಡೆ ಹಾರ್ಟ್ ಕಂಡೀಷನ್ ಯಾವ ರೀತಿ ಇರುತ್ತೆ, ಇವರ ಫುಡ್ ರಿಕ್ವೈರ್ಮೆಂಟ್ಸ್ ಏನೇನು, ಯಾವ ರೀತಿಯಾಗಿ ಇವರು ಸೇವನೆ ಮಾಡ್ತಿರ್ತಾರೆ ಅಂತ ಅಂದ್ಬಿಟ್ಟು, ಅಥವಾ ಇವರ ದುಶ್ಚಟಗಳು ಏನೇನಿರುತ್ತೆ ಯಾವುದು ಕೂಡ ಗೊತ್ತಿರಲ್ಲ. ಸೊ ಇವೆಲ್ಲಾನು ಗೊತ್ತಿಲ್ಲದೆ ಡೈರೆಕ್ಟ್ ಆಗಿ ಇವರು ಜಿಮ್ಗೆ ಹೋಗಿ ಇದಕ್ಕಿದ್ದಂಗೆ ಒಂದು 30 days ಒಂದು ಕೋರ್ಸ್ ತಗೋತಾರೆ ಅಥವಾ 15 days ಒಂದು ಕೋರ್ಸ್ ತಗೋತಾರೆ. ಇದಕ್ಕಿದ್ದಂಗೆ ದಿನಕ್ಕೆ 6-7 ಗಂಟೆ ಎಕ್ಸರ್ಸೈಸ್ ಮಾಡ್ತಕ್ಕಂಥದ್ದು, ಒಂದು 20 ಮೊಟ್ಟೆ ತಿಂತಾರೆ, 4 kg ಚಿಕನ್ ತಿಂತಾರೆ. ಸೊ ಇವು ತುಂಬಾ ಅನ್ಸೈಂಟಿಫಿಕ್ ಆಗಿ ಸಾಕಷ್ಟು ಜನ ಯುವ ಪೀಳಿಗೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಎಷ್ಟೋ ನೋಡ್ತೀವಿ ಜಿಮ್ ಮಾಡ್ತಾನೆ ಇದಕ್ಕಿದ್ದಂಗೆ ಕೊಲ್ಯಾಪ್ಸ್ ಆಗಿರೋದನ್ನ ನಾವು ನೋಡಿದೀವಿ. ನಾನು ಆಗ್ಲೇ ಹೇಳ್ದಂಗೆ ಮ್ಯಾರಥಾನ್ಗಳಲ್ಲಿ ಓಡ್ತಿದ್ದಂಗೆ ಇದಕ್ಕಿದ್ದಂಗೆ ಕೊಲ್ಯಾಪ್ಸ್ ಆಗಿರೋದನ್ನ ನಾವು ನೋಡಿದೀವಿ. ಜಾಗಿಂಗ್ ಹೋಗ್ತಿರ್ತಾರೆ ಅಥವಾ ಏನೋ ಮಾಡ್ತಿರ್ತಾರೆ ಅಥವಾ ವರ್ಕೌಟ್ಸ್ ಮಾಡ್ತಿರ್ತಾರೆ, ವೆಯ್ಟ್ಸ್ ಎತ್ತಿರ್ತಾರೆ, ಇದಕ್ಕಿದ್ದಂಗೆ ಕೊಲ್ಯಾಪ್ಸ್ ಆಗಿರೋದನ್ನ ನೋಡಿದ್ವಿ. ಯಾಕೆ ಅಂತಂದ್ರೆ ಇದು ತುಂಬಾ ಇಂಪಾರ್ಟೆಂಟ್. ಸೊ ಯಾರೇ ಆಗ್ಲಿ ಈಗ ಜಿಮ್ಗೆ ಹೋಗ್ಬೇಕು ಅಥವಾ ಏನಾದ್ರು ವರ್ಕೌಟ್ ಮಾಡ್ಬೇಕು ಅಂದಾಗ ಅವ್ರ ಬೇಸಿಕ್ ಹಾರ್ಟ್ ಯಾವ ರೀತಿ ಇದೆ ಅಥವಾ ಅವ್ರ ಹೆಲ್ತ್ ಕಂಡೀಷನ್ ಯಾವ ರೀತಿ ಇದೆ ಒಂದ್ಸಲ ತಪಾಸಣೆ ಮಾಡಿಸ್ಕೊಳ್ಳೋದು ಒಳ್ಳೇದು. ಯಾಕಂದ್ರೆ ಅಂಡರ್ಲೈನ್ ಡಿಸೀಸಸ್ ಏನಾದ್ರು ಇದೆಯಾ, ಬೇರೆ ಏನಾದ್ರು ಪ್ರಾಬ್ಲಮ್ ಇದೆಯಾ, ಒಂದ್ಸಲ ಚೆಕ್ ಮಾಡಿಸ್ಕೊಂಡು ಆಮೇಲೆ ಜಿಮ್ಗೆ ಹೋಗ್ಬೇಕಾಗತ್ತೆ. ಆಮೇಲೆ ಪ್ರಾಪರ್ ಆಗಿ ನೋಡಿ, ಯಾರಿಗೇ ಆಗ್ಲಿ ನಾವು ಯೂಶಲಿ ಅಡ್ವೈಸ್ ಮಾಡ್ತಕ್ಕಂಥದ್ದು ಡೈಲಿ ಒಂದು 45 minutes ಆಫ್ ವಾಕ್, ಬ್ರಿಸ್ಕ್ ವಾಕ್. ಇಟ್ ಈಸ್ ಮೋರ್ ದೆನ್ ಎನಫ್. ಯಾಕೆಂತಂದ್ರೆ 45 ನಿಮಿಷಗಳ ಕಾಲ ಒಂದು 4 ಕಿಲೋಮೀಟರ್ ವಾಕ್ ಮಾಡಿದ್ರೆ ಯಾವುದೇ ಒಂದು ವ್ಯಕ್ತಿಗೆ ಒಂದು ಫಿಸಿಕಲ್ ಆಕ್ಟಿವಿಟಿ ಸಾಕಷ್ಟು ಆಗುತ್ತೆ. ಒಂದು 10,000 ಇಂದ 15,000 ಸ್ಟೆಪ್ಸ್ ವಾಕ್ ಮಾಡಿದ್ರೆ ಅವ್ರಿಗೆ ಬೇಕಾದಷ್ಟು ಫಿಟ್ ಆಗಿರೋದಕ್ಕೆ ಸಾಕಾಗುತ್ತೆ. ಇನ್ನು ಅವ್ರು ಇನ್ ಕೇಸ್ ಏನಾದ್ರು ಬಾಡಿ ಬಿಲ್ಡ್ ಮಾಡಬೇಕು ಅಥವಾ ಟೋನಿಂಗ್ ಮಾಡಬೇಕು ಇವೆಲ್ಲ ಇದ್ದಾಗ ಒಂದು ಪ್ರಾಪರ್ ಟ್ರೈನರ್ನ ತಗೊಂಡು ವೈದ್ಯರಲ್ಲಿ ಸಲಹೆ ತೆಗೆದುಕೊಂಡು ಅವರ ಡಯಟರಿ ರಿಕ್ವೈರ್ಮೆಂಟ್ಸ್ ಏನು, ಒಂದು ನ್ಯೂಟ್ರಿಷನಿಸ್ಟ್ ಅನ್ನ ಕೂಡ ಅವರು ಕನ್ಸಲ್ಟ್ ಮಾಡಿ ಈಗ ಅವ್ರಿಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆ, ಈಗ ಅವರ ಬಾಡಿ ವೆಯ್ಟ್ ಏನು, ಅವರ BMI ಏನಿದೆ ಅಂದ್ರೆ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳ್ತೀವಿ, ಯಾವ ರೀತಿಯಾಗಿದೆ, ಸೊ ಅವರಿಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆ, ಅವರು ವೆಯ್ಟ್ ನ ಕಮ್ಮಿ ಮಾಡ್ಕೋಬೇಕು ಅಥವಾ ಜಾಸ್ತಿ ಮಾಡ್ಕೋಬೇಕು. ಸೊ ಇವನ್ನೆಲ್ಲ ನೋಡ್ಕೊಂಡು ಅವರು ಎಷ್ಟು ಅವರ್ಸ್ ಎಕ್ಸರ್ಸೈಸ್ ಮಾಡ್ಬೇಕಾಗುತ್ತೆ, ಎಷ್ಟು ಕ್ಯಾಲರೀಸ್ ನ ಬರ್ನ್ ಮಾಡಬೇಕು. ಸಾರಿ, ನಾನು ಮತ್ತೊಮ್ಮೆ ಇಂಟರಪ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಜಿಮ್ ಆರ್ ವರ್ಕೌಟ್ ಅನ್ನೋದು ಇಟ್ ಹ್ಯಾಸ್ ಬಿಕಮ್ ಅ ಪ್ರೆಸ್ಟೀಜ್ ಕ್ವೆಶ್ಚನ್ ಸರ್.
ಸೊ ಇವತ್ತು ಯಾರನ್ನಾದ್ರೂ ನೋಡಿ ಕಿವಿಲಿ ಒಂದು ಇಯರ್ಪಾಡ್ಸ್ ಇರುತ್ತೆ ಇಲ್ಲ ಹೆಡ್ಫೋನ್ಸ್ ಇರುತ್ತೆ ವೆನ್ ದೇ ಆರ್ ಡೂಯಿಂಗ್ ವಾಕ್ ಮಾಡುವಾಗ್ಲ ಅಥವಾ ಅಲ್ಲಿ ವರ್ಕೌಟ್ ಮಾಡುವಾಗ್ಲೂ ಸೊ ಇಯರ್ಪಾಡ್ಸ್ ಅವ್ರ ಹೆಡ್ಫೋನ್ಸ್ ಇದ್ದೇ ಇರುತ್ತೆ. ಇಟ್ ಹ್ಯಾಸ್ ಬಿಕಮ್ ಅ ಪ್ರೆಸ್ಟೀಜ್ ಕ್ವೆಶ್ಚನ್. ಇವತ್ತಿನ ದಿವಸ ನೀವೊಂದು ನೋಡಿದ್ರೆ ಗಲ್ಲಿಗೂ ಜಿಮ್ಗಳಿದಾವೆ. ಸೊ ವರ್ಕೌಟ್ಗೆ ಹೋಗೋರು ಪ್ರಾಪರ್ ವರ್ಕೌಟ್ಗೆ ಹೋಗ್ತಾರೋ ಅಥವಾ ಏನಕ್ಕೆ ಹೋಗ್ತಾರೆ ದಟ್ ಐ ಆಲ್ಸೋ ಡೋಂಟ್ ನೋ. ಅದ್ರಲ್ಲಿ ಕೆಲವರು ಎಷ್ಟು ಜನ ಸೀರಿಯಸ್ ಆಗಿರ್ತಾರೆ, ಸೀರಿಯಸ್ ಆಗಿರಲ್ಲ ಅಂತ. ಸೊ ವರ್ಕೌಟ್ ಮಾಡುವಾಗ ಈ ರೀತಿಯಾದಂಥ ಆ್ಯಕ್ಟ್ಸು ಅಥವಾ ವರ್ಕೌಟ್ ಮಾಡ್ತಾನೆ ನೋ ದ ಫುಡ್ ಇಂಟೇಕ್ ಆ ಥರದ್ದು ಅದೆಲ್ಲ ಎಷ್ಟು ರಾಂಗ್ ಆರ್ ರೈಟ್ ಸರ್? ಐ ಡೋಂಟ್ ನೋ. ಐ ಜಸ್ಟ್ ವಾಂಟೆಡ್ ಟು ಆಸ್ಕ್ ಯು. ನೋಡಿ, ಈಗ ಈ ಇಯರ್ಫೋನ್ಸ್ ಹಾಕೊಳ್ಳೋದು ಇವೆಲ್ಲನೂ ಅಷ್ಟೇ. ಈಗ ಕೆಲವೊಂದು ಡೆಸಿಬಲ್ಸ್ ಇರುತ್ತೆ. ಸೊ ಯಾವ್ದು ಲಿಮಿಟೆಡ್ ಏನಿರುತ್ತೆ ಸಜೆಸ್ಟ್ ಮಾಡಿರ್ತಾರೆ ಆ ಡೆಸಿಬಲ್ಸ್ ಗಿಂತ ತುಂಬಾ ಜಾಸ್ತಿ ಹಾಕೊಂಡ್ರೆ ನಮ್ಮ ಇಯರ್ ಡ್ರಮ್ಸ್ಗೂ ಕೂಡ ಎಫೆಕ್ಟ್ ಆಗುತ್ತೆ. ಹಾಗೆ ಅವ್ರು ವರ್ಕೌಟ್ ಮಾಡುವಾಗ ನಾನು ಹೇಳ್ದಾಗೆ ಅವ್ರಿಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರ ಮಾಡಿದ್ರೆ ಸಾಕು. ಈಗ ಬಾಡಿ ಫಿಟ್ ಆಗಿ ಇಟ್ಕೊಳ್ಳೋಕೆ ಎಷ್ಟು ಬೇಕೋ ಅಷ್ಟು ಮಾಡಿದ್ರೆ ಸಾಕು. ಇನ್ ಕೇಸ್ ಅವ್ರು ಏನಾದ್ರು ನಾನು ಹೇಳ್ದಾಗ ಈಗ ಬಾಡಿ ಬಿಲ್ಡ್ ಮಾಡಬೇಕು, ಟೋನ್ ಮಾಡಬೇಕು ಅಂದಾಗ ಅವ್ರ ರಿಕ್ವೈರ್ಮೆಂಟ್ ಎಷ್ಟಿದೆ ಮೊದಲೇ ಎಲ್ಲ ತಜ್ಞರಲ್ಲಿ ಕೂತು ಚರ್ಚಿಸಿ ಅವ್ರು ಯಾವ ರೀತಿಯಾಗಿ ತೆಗೆದುಕೋಬೇಕು, ಎಷ್ಟು ವೆಯ್ಟ್ ಅವ್ರು ಕಮ್ಮಿ ಮಾಡ್ಕೋಬೇಕಾಗತ್ತೆ ಅಥವಾ ಜಾಸ್ತಿ ಮಾಡ್ಕೋಬೇಕಾಗತ್ತೆ ಮುಂಚೆ ಡಿಸೈಡ್ ಮಾಡ್ಕೊಂಡು ಅಷ್ಟು ಅವರ್ಸ್ ಮಾತ್ರ ಅವರು ವರ್ಕೌಟ್ ಮಾಡಬೇಕಾಗತ್ತೆ. ಅಥವಾ ಆಹಾರ ಸೇವನೆ ಅಷ್ಟೇ. ಈಗ ನೋಡಿ, ನಮ್ಗೆ 1400 ಕ್ಯಾಲರೀಸ್ ಬೇಕು ಅಂತಂದ್ರೆ 1400 ಕ್ಯಾಲರೀಸ್ಗೆ ಯಾವ ರೀತಿಯಾದ ಪೌಷ್ಟಿಕಾಂಶ ಆಹಾರಗಳನ್ನು ತೆಗೆದುಕೋಬೇಕು, ಅಥವಾ ಈಗ 1800 ಕ್ಯಾಲರೀಸ್ ಬೇಕು ಅಂತಂದ್ರೆ ಯಾವ ರೀತಿಯಾದ ಪೌಷ್ಟಿಕಾಂಶ ಆಹಾರಗಳನ್ನ ತೆಗೆದುಕೋಬೇಕು, ಏನೇನ್ ತೆಗೆದುಕೋಬೇಕು, ಒಂದು ಬ್ಯಾಲೆನ್ಸ್ ಡಯಟ್ ಕೂಡ ಬೇಕು. ನೋಡಿ, ಈಗ ನಾವು ಬರೀ ಆಯಿಲಿ ಫುಡ್ ತಿಂತೀವಿ ಅಥವಾ ಬರೀ ಕಾರ್ಬೋಹೈಡ್ರೇಟ್ಸ್ ತಿಂತೀವಿ, ಬರೀ ಪ್ರೋಟೀನ್ಸ್ ತಿಂತೀವಿ ಅಂತಂದ್ರೆ ಆಗಲ್ಲ. ನಮ್ಮ ದೇಹಕ್ಕೆ ಕಾರ್ಬೋಹೈಡ್ರೇಟ್ಸ್ ಬೇಕು, ಪ್ರೋಟೀನ್ಸ್ ಬೇಕು, ವಿಟಮಿನ್ಸ್ ಬೇಕು, ಮಿನರಲ್ಸ್ ಬೇಕು, ಸೊ ಹಾಗೆ ಫ್ಯಾಟ್ ಕೂಡ ಬೇಕು. ಸೊ ಇವೆಲ್ಲನೂ ಕೂಡ ನಾವು ಕಂಬೈನ್ ಮಾಡಿ ಒಂದು ಬ್ಯಾಲೆನ್ಸ್ ಡಯಟ್ ಅನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ ಹಾಗೂ ಅದರ ಪ್ರಕಾರ ಅವರು ತೆಗೆದುಕೊಳ್ಬೇಕಾಗತ್ತೆ. ಸೊ ಇದು ಮೊದಲೇ ಅವರು ತಜ್ಞರಲ್ಲಿ ಚರ್ಚಿಸಿ ಅವರ ಟೆಸ್ಟ್ ಗಳನ್ನ ಮಾಡಿಸ್ಕೊಂಡು ಅವರ ಹಾರ್ಟ್ ಆಗ್ಲಿ ಅವರ ಬಾಡಿ ಆಗ್ಲಿ ಬೇರೆ ಏನು ತೊಂದರೆಗಳಿಲ್ಲ ಅಂತ ಕನ್ಫರ್ಮ್ ಮಾಡಿಕೊಂಡು ಅವರು ಯುವ ಪೀಳಿಗೆ ಈ ಜಿಮ್ಗಳಿಗೆ ಹೋಗ್ಬೇಕಾಗತ್ತೆ. ಯಾಕಂದ್ರೆ ಸಡನ್ ಆಗಿ ಹೋಗಿ ಇದಕ್ಕಿದ್ದಂಗೆ ತುಂಬಾ ಜಾಸ್ತಿ ವರ್ಕೌಟ್ ಮಾಡಿದಾಗ ಏನಾಗುತ್ತೆ, ಈಗ ಡಿಹೈಡ್ರೇಷನ್ ಆಗುವಂತ ಚಾನ್ಸಸ್ ಇರುತ್ತೆ. ಎಷ್ಟೋ ಜನ ನಾವು ನೋಡ್ತೀವಿ ಹೈಡ್ರೇಷನ್ ಪ್ರಾಪರ್ ಆಗಿ ಮೇಂಟೈನ್ ಮಾಡದೆ ಜಿಮ್ ಮಾಡೋದ್ರಿಂದ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗುತ್ತೆ, ಕ್ರಾಂಪ್ಸ್ ಬರುತ್ತೆ, ಇದಕ್ಕಿದಂಗೆ ಸಡನ್ ಆಗಿ ಕೊಲ್ಯಾಪ್ಸ್ ಆಗ್ತಾರೆ. ಸೊ ಅಂತವರು ಯಾವಾಗ್ಲೂ ಜಿಮ್ ಮಾಡೋದಕ್ಕೆ ಮುಂಚೆ ಚೆನ್ನಾಗಿ ಅವರು ನೀರಿನ ಅಂಶವನ್ನ ಚೆನ್ನಾಗಿ ಸೇವಿಸಬೇಕು. ಸೊ ಅದ್ರ ಜೊತೆಗೆ ಈಗ ಜ್ಯೂಸ್ಗಳಿರ್ಬೋದು ಅಥವಾ ಬಾಳೆಹಣ್ಣು ನೀವು ನೋಡಿರ್ಬೇಕು, ನೀವು ಎಲ್ಲ ಪ್ರಾಪರ್ ಆಗಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇರೋ ಕಡೆ ಬಾಳೆಹಣ್ಣು ಇಟ್ಟಿರ್ತಾರೆ, ಸ್ವಲ್ಪ ಈ ಆರೆಂಜ್ ಜ್ಯೂಸ್ ಇರ್ಬೋದು ಅಥವಾ ಮೂಸಂಬಿ ಜ್ಯೂಸ್ ಇರ್ಬೋದು. ಸೊ ಈ ಸಿಟ್ರಿಕ್ ಫ್ರೂಟ್ಸ್ ಏನಿದಿರುತ್ತೆ ಸೊ ಜ್ಯೂಸ್ ಗಳನ್ನ ಇಟ್ಟಿರ್ತಾರೆ. ಸೊ ಇವೆಲ್ಲವೂ ಕೂಡ ತುಂಬಾ ಒಳ್ಳೇದು, ಯಾಕಂದ್ರೆ ಬಾಡಿಗೆ ಬೇಕಾದಂತ ಎಲೆಕ್ಟ್ರೋಲೈಟ್ಸ್ ಅನ್ನ ಕೊಡುತ್ತೆ. ಹಾಗೆ ORS ಇರ್ಬೋದು ಅಥವಾ ಎಲೆಕ್ಟ್ರೋಲೈಟ್ ಪೌಡರ್ಸ್ ಇರ್ಬೋದು. ಸೊ ಇವೆಲ್ಲವನ್ನು ಅವರು ರೆಡಿ ಮಾಡ್ಕೊಂಡಿರ್ಬೇಕಾಗುತ್ತೆ. ಯಾಕಂದ್ರೆ ಸಡನ್ ಆಗಿ ತುಂಬಾ ಹೊತ್ತು ಅವರು ಜಿಮ್ ಮಾಡಿದಾಗ ಸೊ ಡಿಹೈಡ್ರೇಟ್ ಆಗಿ ಕ್ರಾಂಪ್ಸ್ ಆಗುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಇದರ ಜೊತೆಗೆ ಒಂದು ಹೆಲ್ತಿ ಹ್ಯಾಬಿಟ್ಸ್ ಅನ್ನ ಕೂಡ ಅವರು ಡೆವಲಪ್ ಮಾಡ್ಕೋಬೇಕು. ನಾ ಹೇಳಿದಾಗೆ ಈಗ ಜಿಮ್ ಮಾಡೋದು ಬಾಡಿ ಫಿಟ್ ಆಗಿರೋದಕ್ಕೆ ಅಂತ ಫಸ್ಟ್ ಅವ್ರ ಮನಸ್ಸಲ್ಲಿ ಇರಬೇಕು. ನಾವು ಈಗ ಸಲ್ಮಾನ್ ಖಾನ್ ತರ ಆಗ್ಬೇಕು ಅಥವಾ ಇನ್ನೊಬ್ಬ ಬಾಡಿ ಬಿಲ್ಡರ್ ತರ ಆಗ್ಬೇಕು ಅಂತ ಅಲ್ಲ. ನಮ್ಮ ಬಾಡಿಗೆ ಯಾವಾಗ್ಲೂ ತುಂಬಾ ಜಾಸ್ತಿ ದಂಡಿಸಿದಾಗ ಏನಾಗುತ್ತೆ, ನಮ್ಮ ಮಸಲ್ಸ್ ಕೂಡ ಡ್ಯಾಮೇಜ್ ಆಗುವಂತ ಚಾನ್ಸಸ್ ಇರುತ್ತೆ, ಬೋನ್ಸ್ ಕೂಡ ಡ್ಯಾಮೇಜ್ ಆಗುವಂತ ಚಾನ್ಸಸ್ ಇರುತ್ತೆ, ಜಾಯಿಂಟ್ಸ್ ಕೂಡ ಡ್ಯಾಮೇಜ್ ಆಗುತ್ತೆ. ಸೊ ಇದನ್ನ ನಾವು ಹುಷಾರಾಗಿ ಇಟ್ಕೋಬೇಕು. ಯಾಕಂದ್ರೆ ಈ ಫಿಲ್ಮ್ ಆಕ್ಟರ್ಸ್ ಎಲ್ಲ ಏನ್ ಮಾಡ್ತಾರೆ, ಇವರು ಪ್ರಾಪರ್ ಆಗಿ ಎಲ್ಲಾ ಕನ್ಸಲ್ಟೆಂಟ್ಸ್ ಇಟ್ಕೊಂಡು ಅವರ ದೇಹಕ್ಕೆ ಯಾವ ರೀತಿ ಏನ್ ಬೇಕು ಅಂತ ನೋಡ್ಕೊಂಡು ತೆಗೆದುಕೊಂಡು ಅವರು ರೆಗ್ಯುಲರ್ ಆಗಿ ಅವರು ಎಕ್ಸರ್ಸೈಸ್ ಮಾಡ್ತಾರೆ. ಆದ್ರೆ ಅವರನ್ನ ನೋಡ್ಕೊಂಡು ನಮ್ಮ ಎಷ್ಟೋ ಜನ ಯುವ ಪೀಳಿಗೆ ಏನಾಗುತ್ತೆ ಮಿಸ್ಲೀಡ್ ಆಗ್ತಾರೆ. ಯಾಕಂದ್ರೆ ಇಲ್ಲಿ ಪ್ರಾಪರ್ ಗೈಡೆನ್ಸ್ ಇರೋದಿಲ್ಲ. ಸೊ ಪ್ರಾಪರ್ ಗೈಡೆನ್ಸ್ ಇಲ್ಲದೆ ಸೊ ಎಲ್ಲಂದ್ರೆ ಅಲ್ಲಿ ಈ ಜಿಮ್ಗಳಿಗೆ ಅಲ್ಲಿ ಇಲ್ಲಿ ಹೋಗಿ ಸೊ ಅನ್ಸೈಂಟಿಫಿಕ್ ಆಗಿ ಎಕ್ಸರ್ಸೈಸ್ ಗಳನ್ನ ಮಾಡಿ ಅಥವಾ ವರ್ಕೌಟ್ ಅನ್ನ ಮಾಡಿ ಅವರ ದೇಹಕ್ಕೆ ಹಾನಿ ಮಾಡ್ಕೋತಾರೆ. ನೀವು ಇನ್ನೊಂದು ಕ್ವಶನ್ ಕೇಳ್ತಾ ಇದ್ರಿ, ಪ್ರೋಟೀನ್ ಪೌಡರ್ಸ್, ಇದು ತುಂಬಾ ಇಂಪಾರ್ಟೆಂಟ್. ಸಾಕಷ್ಟು ಜಿಮ್ಗಳಲ್ಲಿ ಈಗ ಎಷ್ಟೋ ಕಡೆ ಗೊತ್ತಿರೋದಿಲ್ಲ, ಯಾರ್ದೋ ಜೊತೆ ಏನೋ ಅಟ್ಯಾಚ್ ಆಗಿರ್ತಾರೆ, ಯಾವ್ದಾವ್ದೋ ಪೌಡರ್ಸ್ ತೆಗೆದುಕೊಂಡ್ರೆ ಅದರಲ್ಲಿ ಸ್ಟೀರಾಯ್ಡ್ಸ್ ಜಾಸ್ತಿ ಇರ್ಬೋದು. ಯಾವಾಗ್ಲೂ ಅಷ್ಟೇ ನಮ್ಗೆ ಈ ಅನ್ನೆಸೆಸರಿ ಸ್ಟೀರಾಯ್ಡ್ಸ್ ಇವೆಲ್ಲ ತೆಗೆದುಕೊಂಡಾಗ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಜಾಸ್ತಿ ಒಂಚೂರು ವೆಯ್ಟ್ ಬರ್ಬೋದು, ಗೈನ್ ಆಗ್ಬೋದು, ಒಂಥರ ಸ್ಟ್ರೆಂತ್ ಬಂದಾಗ ಆಗ್ಬೋದು. ಬಟ್ ಲಾಂಗ್ ಟರ್ಮ್ ಅಲ್ಲಿ ಸೆಕೆಂಡರಿ ಇನ್ಫೆಕ್ಷನ್ಸ್ ಆಗೋದು, ಆಪರ್ಚುನಿಸ್ಟಿಕ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ, ಬೋನ್ಸ್ ವೀಕ್ ಆಗ್ತಕ್ಕಂಥದ್ದು, ವಯಸ್ಸಾದ್ಮೇಲೆ ಏನಾಗುತ್ತೆ ಬೋನ್ ಲಾಸ್ ಆಗೋದು, ಹಾಗೆ ಸ್ಕಿನ್ಸ್ ಎಲ್ಲ ತುಂಬಾ ಫ್ಲಾಬಿ ಆಗ್ತಕ್ಕಂಥದ್ದು. ಸೊ ಇವೆಲ್ಲ ತುಂಬಾ ಜಾಸ್ತಿ ಆಗುತ್ತೆ. ಇನ್ನೊಂದು, ಕೆಲವರು ತುಂಬಾ ಸ್ಟ್ರೆಸ್ಗೂ ಕೂಡ ಒಳಗಾಗ್ತಾರೆ. ಆಗ್ಲೇ ಗ್ರಾಂಡ್ ಸರ್ ಹೇಳ್ತಾ ಇದ್ರು, ನಮ್ಮ ಯುವ ಪೀಳಿಗೆಗೆ ಒಂದು ದೊಡ್ಡ ಪ್ರಾಬ್ಲಮ್ ಇರ್ತಕ್ಕಂಥದ್ದು ಮೆಂಟಲ್ ಸ್ಟ್ರೆಸ್. ಸೊ ಈ ಸ್ಟ್ರೆಸ್ ಏನ್ ಗೊತ್ತಾ, ಸಾಕಷ್ಟು ಜನ ಈ ಸ್ಟ್ರೆಸ್ಗೆ ಒಳಗಾಗದಾಗ ನಮ್ಮ ದೇಹದಲ್ಲಿ ಏನಾಗುತ್ತೆ ಕಾರ್ಟಿಸಾಲ್ ಲೆವೆಲ್ಸ್ ತುಂಬಾ ಜಾಸ್ತಿ ಆಗುತ್ತೆ.
ಈ ಕಾರ್ಟಿಸಾಲ್ ಲೆವೆಲ್ಸ್ ಜಾಸ್ತಿ ಆದಾಗ ಈ Okay, arteries sir. ಎಲ್ಲ ಥಿಕನ್ ಆಗಿ ಹಾರ್ಟ್ ಗೆ ತೊಂದರೆ ಆಗುತ್ತೆ. ಸರ್ ಪವನ್ ಸರ್